ದೇಶದ ಹುಟ್ಟು ಹಬ್ಬ ಪ್ರತಿಯೊಬ್ಬ ಭಾರತೀಯನ ಮೊದಲನೇ ಹಬ್ಬ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಈ ಫ್ರೀಡಂ ಹಬ್ಬವನ್ನ ಇವತ್ತು ಆಯೋಜನೆ ಮಾಡಿದ್ದೇವೆ. ನಿಮ್ಮ ಮನೆಯಲ್ಲಿ ಮಕ್ಕಳ ಹುಟ್ಟು ಹಬ್ಬ ಯಾವ ಮಾಡ್ತೀರಾ, ನಿಮ್ಮ ದೀಪಾವಳಿ ಯಾವ ತರ ಮಾಡ್ತೀರಾ, ರಂಜಾನ್ ಯಾವ ತರ ಮಾಡ್ತೀರಾ, ಕ್ರಿಸ್ಮಸ್ ಯಾವ ತರ ಮಾಡ್ತೀರಾ, ಅದೇ ತರಹ ಪ್ರತಿಯೊಬ್ಬರು ಈ ಆಗಸ್ಟ್ 15 ಪ್ರತಿಯೊಬ್ಬ ಭಾರತೀಯನ ಮೊದಲನೇ ಹಬ್ಬ ಆಗ್ಬೇಕು ಅಂತೇಳಿ ಈ ಜನ ಸಮೂಹದ ಜೊತೆಗೆ ಫ್ರೀಡಂ ಹಬ್ಬವನ್ನ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೇವೆ ಬೆಂಗಳೂರಿನಲ್ಲಿ. ಇದು ಕೇವಲ ಸರ್ಕಾರಿ ಕಾರ್ಯಕ್ರಮ ಆಗಬಾರದು. ಪ್ರತಿಯೊಬ್ಬ ಪ್ರಜೆ, ಪ್ರತಿಯೊಬ್ಬ ನಾಗರಿಕ, ನಮ್ಮ ಸಮಾಜದ ಜನಗಳ ಕಾರ್ಯಕ್ರಮ ಆಗ್ಬೇಕು, ಪ್ರಜೆಗಳ ಕಾರ್ಯಕ್ರಮ ಆಗ್ಬೇಕು. ಆ ಉದ್ದೇಶದಿಂದ ಇವತ್ತು ಕರ್ನಾಟಕದ ಶಕ್ತಿ ಕೇಂದ್ರ ವಿಧಾನಸೌಧವನ್ನ ಪ್ರಜೆಗಳಿಗೆ ಸಮರ್ಪಣೆ ಮಾಡಿ ಈ ವಿಧಾನಸೌಧವನ್ನ ನಿಮಗೆ ಬಿಟ್ಟುಕೊಟ್ಟು ನೀವು ಇದು ನಿಮ್ಮ ಶಕ್ತಿ ಕೇಂದ್ರ, ಇಂಥ ಕಡೆನೆ ಫ್ರೀಡಂ ಹಬ್ಬ ಆಗ್ಬೇಕು ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ತೀರ್ಮಾನ ಮಾಡಿ ಇವತ್ತು ಈ ಫ್ರೀಡಂ ಹಬ್ಬ ಆಯೋಜನೆ ಮಾಡಿದ್ದಾರೆ. ಅವರಿಗೆ ನನ್ನ ಧನ್ಯವಾದಗಳು. ಬೆಂಗಳೂರು ಅಂತ ಹೇಳಿದ್ರೆ ನಮ್ಮ ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದವರು ಇದ್ದಾರೆ, ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದವರು ಇದ್ದಾರೆ, ದೇಶದ ಮೂಲೆ ಮೂಲೆಯಿಂದ ಬಂದವರು ಇದ್ದಾರೆ. ಅವರೆಲ್ಲರ ಊರು ನಮ್ಮ ಬೆಂಗಳೂರು. ಅಂದದೂರು, ಆನಂದದ ತವರೂರು ನಮ್ಮ ಬೆಂಗಳೂರು. ಬದುಕಿದರೆ ನಾವಿಲ್ಲೇ ಬದುಕಬೇಕು ಈ ಬೆಂಗಳೂರಿನಲ್ಲಿ. ಅಂತಹ ಪ್ರತಿಯೊಬ್ಬ ಬೆಂಗಳೂರಿಗನಿಗೂ ಕೂಡ ಹೃದಯಾಂತರದಿಂದ ಅಭಿಮಾನ ಇಟ್ಕೊಂಡಿರ್ತಕ್ಕಂತಹ ನಮ್ಮ ಊರಿನಲ್ಲಿ ಇವತ್ತು ಇಷ್ಟು ಜನ ಸೇರಿ ಈ ಫ್ರೀಡಂ ಹಬ್ಬ ಆಚರಣೆ ಮಾಡ್ತಾ ಇರೋದು ಬಹಳ ಸಂತೋಷ. ಇಲ್ಲಿ ಎಲ್ಲಾ ಭಾಷೆಯ ಜನ ಬಂದಿದ್ದಾರೆ, ಎಲ್ಲಾ ಧರ್ಮದ ಜನ ಬಂದಿದ್ದಾರೆ, ಎಲ್ಲ ಸಂಸ್ಕೃತಿಯ ಜನ ಬಂದಿದ್ದಾರೆ. ಭಾರತ ಒಂದು ಮಿನಿ ಭಾರತನೇ ಇಲ್ಲಿದೆ. ವೈವಿಧ್ಯತೆಯಲ್ಲಿ ಏಕತೆ ಅಂತ ಹೇಳಿದ್ರೆ ಅದಕ್ಕೆ ಮತ್ತೊಂದು ಹೆಸರು ನಮ್ಮ ಬೆಂಗಳೂರು. ನಮ್ಮ ಬೆಂಗಳೂರು ಯೂನಿಟಿ ಅಂಡ್ ಡೈವರ್ಸಿಟಿ ಎಲ್ಲಾದ್ರೂ ನೋಡ್ಬೇಕು ಅಂತ ಹೇಳಿದ್ರೆ ಅದು ನಮ್ಮ ಬೆಂಗಳೂರಿನಲ್ಲಿ, ವೇರ್ ವಿ ಹ್ಯಾವ್ ಆಲ್ ಕಮ್ ಟುಗೆದರ್ ಫ್ರಮ್ ಆಲ್ ವಾಕ್ಸ್, ಆಲ್ ಕಲ್ಚರ್ಸ್, ಆಲ್ ಲ್ಯಾಂಗ್ವೇಜಸ್ ಅಂಡ್ ಆಲ್ ಕಾರ್ನರ್ಸ್ ಆಫ್ ಇಂಡಿಯಾ, ಬಟ್ ವಿ ಆರ್ ಲಿವಿಂಗ್ ಟುಗೆದರ್ ಆಸ್ ಇಂಡಿಯನ್ಸ್ in one city, that is Bengaluru. One nation, many cultures, but one city, that is ನಮ್ಮ ಬೆಂಗಳೂರು. ಈ ಫ್ರೀಡಂ ಹಬ್ಬದಲ್ಲಿ ಬೆಂಗಳೂರಿನ ವೈವಿಧ್ಯತೆಯನ್ನು ಕೂಡ ನಾವು ಸಂಭ್ರಮಾಚರಣೆ ಮಾಡ್ತಾ ಇದ್ದೇವೆ. ನಾವೆಲ್ಲರೂ ಕೂಡಿ ಬದುಕಬೇಕು. ಕೂಡಿ ಬದುಕಿದಾಗ ಮಾತ್ರ ನಮ್ಮ ದೇಶ ಶಕ್ತಿಯುತವಾಗಿರುತ್ತೆ. ಕೂಡಿ ಬದುಕಿದರೆ ನಾವು ಇನ್ನಷ್ಟು ಎತ್ತರಕ್ಕೆ ಬೆಳಿತೇವೆ. ನಮ್ಮನ್ನ ಒಡೆದು ಆಳುವಂತಹದ್ದು ಬ್ರಿಟಿಷರು ಮಾಡಿದ್ರು. ಮತ್ತೆ ನಮ್ಮ ದೇಶವನ್ನ ಒಡೆಯಲಿಕ್ಕೆ ನಾವು ಯಾರಿಗೂ ಬಿಡಬಾರದು. ಎಂದೆಂದಿಗೂ ಭಾರತೀಯರು ನಾವು ಒಗ್ಗಟ್ಟಾಗಿ ಬದುಕಬೇಕು ಅನ್ನುವ ಸಂದೇಶವನ್ನ ಸಾರ್ತಕ್ಕಂತಹ ಈ ಫ್ರೀಡಂ ಹಬ್ಬಕ್ಕೆ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಸ್ವಾಗತ. ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ನಮ್ಮ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ನಮಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ಕೊಟ್ಟು ಸಂಪೂರ್ಣ ಶಕ್ತಿಯನ್ನ ತುಂಬಿ ಇದರಲ್ಲಿ ಯಾವುದೇ ಚ್ಯುತಿ ಆಗದಾಗೆ ಆಚರಣೆ ಮಾಡಿ ಅಂತ ಹೇಳಿ ನಮಗೆ ಸ್ಫೂರ್ತಿ ನೀಡಿದಂತ ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ನನ್ನ ಧನ್ಯವಾದಗಳು. ಮಂತ್ರಿಮಂಡಲದ ಎಲ್ಲ ಸದಸ್ಯರು ಬೆಂಬಲ ಕೊಟ್ಟಿದ್ದಾರೆ, ಎಲ್ಲ ಸಚಿವರು, ಬೆಂಗಳೂರಿನ ಎಲ್ಲ ಶಾಸಕರು, ಸಂಸದರು ಪಕ್ಷಾತೀತವಾಗಿ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಇದರ ಮುಂದಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಇನ್ನೂ ಹೆಚ್ಚು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಾವು ನಿರಂತರವಾಗಿ ಮಾಡ್ತಾ ಇರ್ತೇವೆ. ಬೆಂಗಳೂರಿನಲ್ಲಿ ಕಲೆಯ ತಾಣ ಆಗಬೇಕು, ಸಂಸ್ಕೃತಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಗಬೇಕು, ಕ್ರೀಡೆ, ಪರಿಸರ ಇವೆಲ್ಲವೂ ಕೂಡ ಉತ್ಕೃಷ್ಟವಾಗಿದ್ರೆ ಬೆಂಗಳೂರಿನಲ್ಲಿ ವಾಸ ಮಾಡ್ತಕ್ಕಂತ ಜನಗಳಿಗೆ ನಾವು ಒಳ್ಳೆ ಜೀವನ ಗುಣಮಟ್ಟ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಈ ಸಂಸ್ಕೃತಿ ಹಬ್ಬವನ್ನ ಆಚರಣೆ ಮಾಡಿದ್ದೇವೆ. ನಮ್ಮ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ನಮಗೆ ಇನ್ನೊಂದು ಸೂಚನೆಯನ್ನ ಕೊಟ್ಟಿದ್ದಾರೆ.
ಒಂದು ಇದೇ ರೀತಿಯ ಸಾಂಸ್ಕೃತಿಕ ಹಬ್ಬ ಬೆಂಗಳೂರಿನಲ್ಲಿ ಮಾಡಬೇಕು. ದೇಶ ವಿದೇಶದಿಂದ ಸಂಸ್ಕೃತಿ ಕಲೆ ನೋಡ್ಲಿಕ್ಕೆ ಜನ ಬೆಂಗಳೂರಿಗೆ ಬರಬೇಕು. ನಮ್ಮ ಬೆಂಗಳೂರಿನ ನಿವಾಸಿಗಳಿಗೆ ಒಂದು ಸಾಂಸ್ಕೃತಿಕ ರಸದೌತಣವನ್ನ ಕೊಡಬೇಕು ಅಂತೇಳಿ ಅವರ ಸೂಚನೆಯ ಮೇರೆಗೆ ಡಿಸೆಂಬರ್ನಲ್ಲಿ ನಾವು ಬೆಂಗಳೂರಿನಲ್ಲಿ ನಮ್ಮೂರ ಹಬ್ಬ ಬೆಂಗಳೂರು ಜಾತ್ರೆಯನ್ನ ಡಿಸೆಂಬರ್ ತಿಂಗಳಿನಲ್ಲಿ ಆಯೋಜನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಅದರಲ್ಲಿ ರಾಜ್ಯದ ದೇಶದ ಎಲ್ಲ ಕಲೆ ಸಂಸ್ಕೃತಿಗಳ ಆವರಣವನ್ನ ನಿಮಗೋಸ್ಕರ 10 ದಿನಗಳ ಕಾಲ ನೀವ್ ಯಾರಾದ್ರೂ ಹಳ್ಳಿಯಿಂದ ಬಂದ್ರೆ ನಿಮ್ಮೂರಲ್ಲಿ ಹೇಗೆ ಊರಪ್ಪ ಆಗುತ್ತೆ, ಬೆಂಗಳೂರಿನಲ್ಲೂ ಕೂಡ ನಾವು ಅದೇ ರೀತಿ ಊರ ಹಬ್ಬ ಬೆಂಗಳೂರು ಜಾತ್ರೆಯನ್ನ ಡಿ ಕೆ ಶಿವಕುಮಾರ್ ಅವರ ಸೂಚನೆ ಮೇರೆಗೆ ಡಿಸೆಂಬರ್ ನಲ್ಲಿ ನಾವು ಮಾಡೋರಿದ್ದೇವೆ. ಅದಕ್ಕೂ ಕೂಡ ತಮ್ಮೆಲ್ಲರ ಸಹಕಾರ ಇರ್ಲಿ ಅಂತ ಕೋರುತ್ತಾ